4 ವರ್ಷ ಆಯ್ತು ಕಷ್ಟಪಡಕತ್ತೀವಿ ಸರ್. ಕಾಲೇಜ್ಗೆ ಹೋಗ್ಯಾಕಲ್ಲ ಸರ್, ಏನು ಮಾಡೋದು? ಆಸ್ಪತ್ರೆ ಕಡೆ ಇದ್ದಿದ್ದ ಕಾಲೇಜಿಗೆ ಇದಕ್ಕೆ ಹಾಕಲ್ಲ ಸರ್, ಕಷ್ಟ ಆಗ್ಬಿಡೋದು ಸರ್. ನಮ್ಮ ತಾಯಿ ಮಾತ್ರ 4 ತಿಂಗಳು ಬಂದಿಲ್ಲ ಸರ್. ನನಗೆ ಒಂದು ಮನೆ ಮಾಡಿಕೊಡ್ಬೇಕು ಸರ್, ಮನೆ ಮಾಡಿಕೊಡ್ಬೇಕಂತ ಹೇಳಿದ್ರೆ ನೀವು ಮಾಡ್ತೀರಿ, ಆದ್ರೆ ಅಲ್ಲಿ ಅಧಿಕಾರಿಗಳು ಮಾಡ್ಬೋದು, ಏನು ಒಂದು ಮಾಡಬೇಡ್ರಿ ನನಗೆ. ಬರ್ತೇನೆ KB ಕೆಲಸ ಮಾಡ್ತೀವಿ ಸರ್, ಬರೀ 1500 ರೂಪಾಯಿ ಕೊಡ್ತಾರೆ ಸರ್ 15 ವರ್ಷದಿಂದ. ಅದಕ್ಕೆ ಮುಂಚೆ ನಮ್ಮ ಅಮ್ಮ 10 ವರ್ಷ ಮಾಡಿದ್ದಾರೆ. ಹೌದು ಸರ್, ಮನೆ ಬೇರೆ ಇಲ್ಲ ಸರ್, ಬಾಡಿಗೆ ಬೇರೆ, ಹೆಣ್ಮಕ್ಳು ಬೇರೆ ಆಗ ಸರ್. ಬೆಂಗಳೂರು ಸರ್, ಉತ್ರಳ್ಳಿ ಸರ್. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಲೋಕೇಶ್ ಬಿನ್ ಪುಟ್ನಾಯ್ಕರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಆರ್ಥಿಕ ಸಹಾಯ. ಎಷ್ಟು ಅಂತ ಹೇಳಿ ಅಮೌಂಟ್? 50,000 ರೂಪಾಯಿ ಸರ್. ಇದು ಅವ್ರಿಗೇನಾ? ನೆಕ್ಸ್ಟ್ ಯಾವುದು? ಎನ್ ಕೃಷ್ಣ ಇವರಿಗೆ 1 ಲಕ್ಷ ರೂಪಾಯಿಗಳ ಆಸ್ಪತ್ರೆಯ ಚಿಕಿತ್ಸೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೊಡ್ತಾ ಇದ್ದಾರೆ. ಇಮಿಡಿಯೇಟ್ ಕೊಟ್ಟಿದ್ದೀರಾ? ಓಕೆ ಓಕೆ ಹಿಂಗೆ ಹೋಗಮ್ಮ. ನೆಕ್ಸ್ಟ್ ಕಳಿಸಿ ಯಾರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೂಲಕ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆಯಡಿ ಈಗ ಮಾನ್ಯ ಮುಖ್ಯಮಂತ್ರಿಗಳಿಂದ ರು 10 ಲಕ್ಷ ಮಂಜೂರಾತಿ ಪತ್ರವನ್ನು ನೂರು ಫಾತಿಮಾ ಈ ವಿದ್ಯಾರ್ಥಿ ಕಜಾಕಿಸ್ತಾನದಲ್ಲಿ MBBS ಓದ್ತಾ ಇರೋದು, ಅವರಿಗೆ ಈಗ ಅವರ ಪರವಾಗಿ ಅವರ ತಂದೆಯವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ನೀಡುತ್ತಲಿದ್ದಾರೆ.